ಓಕೆ, ಫ್ರೆಶ್ ಡೇ, ಫ್ರೆಶ್ ಸಬ್ಜೆಕ್ಟ್. ಓಕೆ, ಇವತ್ತು ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ? ಏನಿದು? ಹಬಲ್ ಟೆಲಿಸ್ಕೋಪ್, ಹಬಲ್ ಸ್ಪೇಸ್ ಟೆಲಿಸ್ಕೋಪ್. ಹಬಲ್, HUBBLE. ಓಕೆ, ಹಬಲ್ ಇಸ್ ಅ ಸ್ಪೇಸ್ ಟೆಲಿಸ್ಕೋಪ್. ಓಕೆ, ಸಾರಿ, ಸ್ಕೋರ್ ಅಂತ ಬರೀತಾ ಇದ್ದೀನಿ. ತುಂಬ ಕ್ರಿಕೆಟ್ ಮ್ಯಾಚ್ ನೋಡಿ. ಓಕೆ, ಹಬಲ್ ಟೆಲಿಸ್ಕೋಪ್. ಓಕೆ, ಬೈನಾಕ್ಯುಲರ್ ಕೇಳಿದ್ದೀರಾ, ಮೈಕ್ರೋಸ್ಕೋಪ್ ಕೇಳಿದ್ದೀರಾ, ರೈಟ್? ಹಾಗೆ ಟೆಲಿಸ್ಕೋಪ್ ಅನ್ನೋದು ಇರ್ತದೆ. ಬೈನಾಕ್ಯುಲರ್ ಏನು? ನಮಗೆ ಸ್ವಲ್ಪ ಹತ್ತಿರ ಇರೋದನ್ನೇ ನಾವು ನೋಡಲಿಕ್ಕೆ ಬೈನಾಕ್ಯುಲರ್ ಯೂಸ್ ಮಾಡ್ತೀವಿ, ಕರೆಕ್ಟ್? ನಮ್ಮ ಮನೇಲಿ ಒಂದಿದೆ, ಹೌದಾ? ನೋಡ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಯಾರ್ಯಾರು ಓಡಾಡ್ತಿದ್ದಾರೆ, ಏನೇನು ಆಗ್ತಿದೆ, ಬರ್ಡ್ಸು, ಅವೆಲ್ಲ ಎನಿಮಲ್ಸು. ಓಕೆ, ಆಮೇಲೆ ಮೈಕ್ರೋಸ್ಕೋಪ್ ಅಂತ ಇರುತ್ತೆ. ಮೈಕ್ರೋಸ್ಕೋಪ್ ಅಂದರೆ ಈಗ ತುಂಬ ಸಣ್ಣ ವಸ್ತು ನೋಡಬೇಕು ಅಂದರೆ, ಈಗ ನಾವು ನೀರೊಳಗೆ ಏನೆಲ್ಲ ಫಂಗಸ್ ಆಯಿತು ಅಥವಾ ಏನೆಲ್ಲ ಇರ್ತವೆ, ಬ್ಯಾಕ್ಟೀರಿಯಾಸ್ ಇರ್ತವೆ, ಅವೆಲ್ಲ ಹೆಂಗೆ ಕಣ್ಣಿಗೆ ಕಾಣಿಸುತ್ತೆ? ಇಲ್ಲ. ಓಕೆ, ಅದನ್ನು ನೋಡಲಿಕ್ಕೋಸ್ಕರ ಮೈಕ್ರೋಸ್ಕೋಪ್ ಅಂತ ಯೂಸ್ ಮಾಡ್ತೀವಿ. ಲ್ಯಾಬ್ಸಲ್ಲೆಲ್ಲ ಯೂಸ್ ಮಾಡಿರ್ತಾರಲ್ಲ, ಮೆಡಿಕಲ್ ಇದು ಹಾಸ್ಪಿಟಲ್ಸ್ಗೆಲ್ಲ ಹೋದಾಗ ಅಲ್ಲಿ ಲ್ಯಾಬ್ ಟೆಸ್ಟ್ ಕೊಟ್ಟು ಲ್ಯಾಬಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ. ಓಕೆ, ಒಂದಿನ ಅದನ್ನು ತೋರಿಸ್ತೀನಿ. ಓಕೆ, ಅಲ್ಲ ಅದ್ರದ್ದು ವಿಡಿಯೋ ಮಾಡೋಣ. ಓಕೆ, ಅದೇ ಥರ ಈಗ ಸ್ಪೇಸ್ದು ಸ್ಟಡಿ ಮಾಡಬೇಕು. ಸ್ಪೇಸ್ ಹತ್ರ ಇದೆಯಾ? ಓಕೆ, ಈ ಬೇರೆ ಪ್ಲ್ಯಾನೆಟ್ಸ್ಗಳ ಹತ್ರ ಇದೆಯಾ? ಅವು ತುಂಬ ದೂರ ಇದೆ, ಹೌದಾ? ಅದನ್ನು ಸ್ಟಡಿ ಮಾಡಲಿಕ್ಕೆ ಏನು ಬೇಕು ನಮಗೆ? ಸೊ ಅದಕ್ಕೆ ನಮಗೆ ಟೆಲಿಸ್ಕೋಪ್ ಅಂತ ಇದೆ. ಓಕೆ, ಇವೆಲ್ಲ ದೊಡ್ಡ ಸೈಜಿಂದ ಇರ್ತದೆ. ಓಕೆ, ಕೆಲವೊಂದು ಒಂದು ಬಿಲ್ಡಿಂಗ್ ಅಷ್ಟೇ, 2 ಬಿಲ್ಡಿಂಗ್ ಅಷ್ಟು ದೊಡ್ಡ ಟೆಲಿಸ್ಕೋಪ್. ಅದನ್ನು ಸ್ಪೇಸ್ ಸ್ಟಡೀಸ್ ಮಾಡಲಿಕ್ಕೆ ಸ್ಟಾರ್ಸು, ಮೂನು, ಮಾರ್ಸು, ಬೇರೆ ಪ್ಲ್ಯಾನೆಟು, ನಮ್ಮ ಸೋಲಾರ್ ಸಿಸ್ಟಮ್ ಬಿಟ್ಟು ಬೇರೆ ಸೋಲಾರ್ ಸಿಸ್ಟಮ್ ಹೇಗಿದೆ, ಅಲ್ಲೇನು ಪ್ಲ್ಯಾನೆಟ್ಸ್ ಇದೆ, ಅದರದ್ದೇನು ಬಿಹೇವಿಯರ್ಸು, ಅವೆಲ್ಲ ಸ್ಟಡಿ ಮಾಡೋಕ್ಕೆ ಟೆಲಿಸ್ಕೋಪ್ಸ್ ಇದ್ದಾವೆ. ಓಕೆ, ಕೆಲವೊಂದು ಟೆಲಿಸ್ಕೋಪ್ಸ್ ಏನು ಮಾಡಿದ್ದಾರೆ, ಗ್ರೌಂಡಲ್ಲಿದೆ. ಅಂದರೆ ಕೆಲವೊಂದು ಇಂಡಿಯಾದಲ್ಲಿದೆ, ಮತ್ತು ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ದೇಶಗಳಲ್ಲಿ ಟೆಲಿಸ್ಕೋಪ್ ಇಟ್ಕೊಂಡಿರ್ತಾರೆ ದೊಡ್ಡದು. ಅವರು ಸೆಲೆಸ್ಟಿಯಲ್ ಸ್ಟಡಿ ಮಾಡ್ತಿರುತ್ತೆ. ಸೆಲೆಸ್ಟಿಯಲ್ ಅಂದರೆ ಆಕಾಶ, ಬಾಹ್ಯಾಕಾಶ ಅಂತೀವಿ. ಆಕಾಶಕ್ಕಿಂತ ದೂರ ಇರೋದು ಬಾಹ್ಯಾಕಾಶ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀವಿ. ಹೆಂಗಿದೆ ಅಲ್ಲಿ, ಯಾವ ಥರ ಬರುತ್ತೆ, ಕಾಮೆಟು, ಮೀಟ್ರಾಯ್ಡ್ಸ್ ಬರ್ತಾ ಇದೆ ನಮ್ಮ ಭೂಮಿ ಹತ್ರ ಅಥವಾ ಬೇರೆ ಕಡೆ ಹೋಗ್ತಾ ಇದೆಯಾ, ಚಂದ್ರ ಹೇಗೆ ಬಿಹೇವ್ ಆಗ್ತಿದೆಯಾ, ಅಲ್ಲೇನಾದರೂ ವೇವ್ಸ್ ಆಗ್ತಿದೆಯಾ, ಡಸ್ಟ್ ಸ್ಟಾರ್ಮ್. ಮಾರ್ಸಲ್ಲಿ ಮೊನ್ನೆ ಡಸ್ಟ್ ಸ್ಟಾರ್ಮ್ ಆಗಿತ್ತು, ಫುಲ್ಲು ಧೂಳೆಲ್ಲ ಬಂದಿದ್ದಾಗಿತ್ತು. ಸೊ ಆ ಥರ ಎಲ್ಲ ಸ್ಟಡೀಸ್ ಮಾಡ್ತಾ ಇರ್ತಾರೆ. ಓಕೆ, ಸ್ಪೇಸಲ್ಲಿ ಆಗ್ಬೋದು. ಸೊ ಕೆಲವೊಂದು ಅದೇ ಹೇಳ್ದಂಗೆ ಕೆಲವೊಂದು ಟೆಲಿಸ್ಕೋಪ್ಸು ಭೂಮಿ ಮೇಲೆ ಇರ್ತವೆ. ಓಕೆ, ಭೂಮಿಯಿಂದ ಸ್ವಲ್ಪ ದೂರ ತನಕ ನೋಡ್ಬೋದು. ಈಗ ಎಷ್ಟೋ ಒಂದು ಲಿಮಿಟ್ ತನಕ ನೋಡ್ಬೋದು. ಅದು ಬಿಟ್ಟು ಇನ್ನೂ ದೂರ ನೋಡಬೇಕಲ್ಲ, ಹೇಗೆ ನೋಡೋಣ? ಓಕೆ, ಅದಕ್ಕೆ ನಮ್ಮ ರಿಸರ್ಚರ್ಸು, ಸೈಂಟಿಸ್ಟು ಅವೆಲ್ಲ ಏನು ಮಾಡಿದ್ರು ಅಂದರೆ, ಒಂದು ದೊಡ್ಡ ಟೆಲಿಸ್ಕೋಪನ್ನು ರೆಡಿ ಮಾಡಿದ್ರು. ಓಕೆ, ಅದನ್ನು ರೆಡಿ ಮಾಡಿ ಅವ್ರೇನು ಮಾಡಿದ್ರು, ನಮ್ಮ ಸ್ಪೇಸಲ್ಲಿ ತೊಗೊಂಡೋಗಿ ಬಿಟ್ಟರು ಅದನ್ನು. ಓಕೆ, ಅದಕ್ಕೆಲ್ಲ ಕನೆಕ್ಟಿವಿಟಿ, ಅದಕ್ಕೆ ಕನೆಕ್ಷನ್ ಆಗುವಂಗೆ, ಅದರಿಂದ ಸಿಗ್ನಲ್ಸ್ ಬರುವಂಗೆ ಅವೆಲ್ಲ ಡಿವೈಸ್ ಫಿಟ್ ಮಾಡಿ ಆ ಟೆಲಿಸ್ಕೋಪನ್ನು ರಾಕೆಟಲ್ಲಿ ತೊಗೊಂಡೋಗಿ ನಮ್ಮ ಸ್ಪೇಸಲ್ಲಿ ಬಿಟ್ಟಿದ್ದಾರೆ. ಓಕೆ, ಅದು ಆ ಟೆಲಿಸ್ಕೋಪ್ ಈಗ ಹೆಂಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೆಂಗೆ ತಿರುಗ್ತಾ ಇದೆ ಸುತ್ತಲೂ, ಅದೇ ಥರ ಇದು ಅಷ್ಟೇ. ಹಬಲ್ ಟೆಲಿಸ್ಕೋಪು ಸ್ವಲ್ಪ ದೂರದಲ್ಲಿ ತಾನು ಸುತ್ಕೊಂಡು ಎಲ್ಲ ಸೆಲೆಸ್ಟಿಯಲ್ ಸ್ಟಡೀಸ್ ಮಾಡ್ತಾ ಇರ್ತದೆ, ಬೇರೆ ಸೋಲಾರ್ ಸಿಸ್ಟಮ್ದು, ಬೇರೆ ಪ್ಲ್ಯಾನೆಟ್ದು. ಯಾಕಂದರೆ ಈಗ ಸ್ಪೇಸಲ್ಲಿ ಇರೋದ್ರಿಂದ ಇನ್ನೂ ಹತ್ತಿರ ಆಯಿತು ಅದಕ್ಕೆ, ಹೌದಾ? ಬೇರೆ ಪ್ಲ್ಯಾನೆಟ್ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಹತ್ತಿರ ಆಯಿತು. ಸೊ ಅಲ್ಲಿಂದ ಎಲ್ಲ ಸ್ಟಡಿ ಮಾಡ್ಕೊಂಡು, ಅದಷ್ಟಲ್ಲದೆ ಅಲ್ಲಿಂದ ಅರ್ತ್ ಪಿಕ್ಚರ್ಸ್ ಆಯಿತು, ಬೇರೆ ಸೊ ಇಮೇಜಸ್ ಎಲ್ಲ ಕ್ಯಾಪ್ಚರ್ ಮಾಡಿ, ಸೊ ಅದಕ್ಕೆ ಡಿವೈಸ್, ಅದಕ್ಕೆ ರೇಡಿಯೋ ಸಿಗ್ನಲ್, ಫ್ರೀಕ್ವೆನ್ಸಿ ಸಿಗ್ನಲ್ ಡಿವೈಸ್ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿಂದ ಎಲ್ಲ ಸಿಗ್ನಲ್ಸು ಮತ್ತೆ ವಾಪಸ್ ಲ್ಯಾಂಡಿಗೆ ನಮ್ಮ ಅರ್ತ್ಗೆ ಕಳಿಸ್ತಾ ಇರ್ತದೆ. ಬೇರೆ ಗ್ಯಾಲಕ್ಸಿ, ಸ್ಟಾರ್ಸು, ಮೂನ್ಸು, ಕಾಮೆಟ್ಸು, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಪಿಕ್ಚರ್ ತೆಗೆದು. ಸೊ ಅದೇನಾಗಿದೆ, ಸೊ ಅದನ್ನು ನಾವು ಹಬಲ್ ಟೆಲಿಸ್ಕೋಪ್ ಅಂತ ಹೆಸರು ಕೊಟ್ಟಿರೋದು. ಹಬಲ್ ಅನ್ನೋದು ನನಗೆ ಗೊತ್ತಿಲ್ಲ, ಅದು ಯಾರೋ ಸೈಂಟಿಸ್ಟ್ ಹೆಸರು ಅಥವಾ ಏನು ಅಂತ. ಬಟ್ ಅದನ್ನು ಹಬಲ್ ಸ್ಪೇಸ್, ಸೊ ಸ್ಪೇಸ್ ಬೇರೆ ಸ್ಪೆಲ್ಲಿಂಗ್ ತಪ್ಪರ್ತೀನಿ, ಹಬಲ್ ಸ್ಪೇಸ್ ಟೆಲಿಸ್ಕೋಪ್. ಓಕೆ, ನೆನ್ಪಿಟ್ಕೊಳ್ಳಿ, ಹಬಲ್
ರೀಸೆಂಟಾಗಿ ಏನಾಯ್ತು ಅಂದರೆ ಅದರಲ್ಲಿ ಹಬಲ್ ಟೆಲಿಸ್ಕೋಪಲ್ಲಿ ಒಂದು ಕಂಪ್ಯೂಟರ್ ಸಿಸ್ಟಮ್ ಏನಿತ್ತು ಅದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಏನೋ ಒಂದು ಮಾಲ್ ಫಂಕ್ಷನ್ ಆಗಿ ವರ್ಕ್ ಆಗ್ತಿರಲಿಲ್ಲ, ಸಿಗ್ನಲೇ ಸಿಗ್ತಿರಲಿಲ್ಲ. ಅದು ಏನೋ ಹಾಳಾಯ್ತಲ್ಲಪ್ಪ, ನಮ್ಮ ಟೆಲಿಸ್ಕೋಪ್ ಹೋಯ್ತಲ್ಲ, ಇಷ್ಟು ವರ್ಷ ಆಯಿತು. ಅದ್ರ ಟೆಲಿಸ್ಕೋಪ್ ಲಾಂಚ್ ಮಾಡಿ ಸುಮಾರು ವರ್ಷ ಆಗಿದೆ, ಮೇ ಬಿ ಒಂದು 10-15 ವರ್ಷ ಆಗಿರ್ಬೋದು, ಅಥವಾ ಮೇ ಬಿ ಅದಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು. ಸೊ ರೀಸೆಂಟಾಗಿ ಈಗ ಒಂದು ಲಾಸ್ಟ್ 3 ವೀಕ್ಸ್ ಹಿಂದೆ ಅದೇನೋ ಮಾಲ್ ಫಂಕ್ಷನ್ ಆಗಿ ವರ್ಕ್ ಆಗೋದೇ ಸ್ಟಾಪ್ ಆಗಿಬಿಟ್ಟಿತ್ತು. ಓಕೆ, ಆಮೇಲೆ ಅವರು ಸೈಂಟಿಸ್ಟ್ಗಳು ಇಲ್ಲಿಂದನೇ ಸ್ಟ್ಯಾಂಡ್ ಬೈ ಕಂಪ್ಯೂಟ್ರನ್ನು ಸ್ವಿಚ್ ಆನ್ ಮಾಡಿ ಮತ್ತೆ ರೆಕ್ಟಿಫೈ ಮಾಡಿ ಆನ್ ಮಾಡಿ ಆಮೇಲೆ ಮತ್ತೆ ಟೆಲಿಸ್ಕೋಪ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೋ ಸಮಾಧಾನ ಆಯಿತು ಎಲ್ಲ ಸೈಂಟಿಸ್ಟ್ಗಳಿಗೆ, ಸದ್ಯ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇದು ಅಂತ ಭಾಳ ಖುಷಿಪಟ್ಟರು. ಇಲ್ಲ ಯಾಕಂದರೆ ಮತ್ತಿಲ್ಲ ಅಂದರೆ ಮತ್ತೆಲ್ಲ ರಿಸರ್ಚ್ ಮಾಡಿ ಮತ್ತೆ ಇನ್ನೊಂದು ಟೆಲಿಸ್ಕೋಪ್ ರೆಡಿ ಮಾಡಿ ಮತ್ತು ಅದನ್ನು ಲಾಂಚ್ ಮಾಡಿ ಅದು ಆರ್ಬಿಟ್ ಕಳಿಸಿ, ಅಂದರೆ ಸ್ಪೇಸಿಗೆ ಕಳಿಸಿ ಅದು ಆರ್ಬಿಟ್ ಮಾಡುವಂಗೆ ಅವೆಲ್ಲ ಅದೆಲ್ಲ ಮತ್ತೆ TDS ಕೆಲಸ. ಓಕೆ, ಮತ್ತು ಟೈಮ್ ಕನ್ಸ್ಯೂಮಿಂಗು ಎಲ್ಲ ಇರ್ತದೆ. ಇದು ಆಲ್ರೆಡಿ ಇತ್ತಲ್ಲ, ಅದನ್ನು ಯಾಕೆ ಸರಿ ಮಾಡಬಾರ್ದು ಅಂತ ಅದಕ್ಕೆ ಸ್ಟ್ಯಾಂಡ್ ಬೈ ಕಂಪ್ಯೂಟರ್ನ ಇದು ಮಾಡಿಸಿ ರೆಕ್ಟಿಫೈ ಮಾಡಿ ಈಗ ಮತ್ತೆ ನಮ್ಮ ಹಬಲ್ ಟೆಲಿಸ್ಕೋಪ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಬಲ್ ಟೆಲಿಸ್ಕೋಪ್ ಈ ಥರ ಇರುತ್ತೆ. ಹೇಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರ್ತದೆ ಅದೇ ಥರ ಅದು ಹಬಲ್ ಟೆಲಿಸ್ಕೋಪ್ ಈ ಥರ ಒಂದು ಸ್ಯಾಟ್ಲೈಟ್ ಥರ ರೌಂಡ್ ಹೊಡಿತಾ ಇರ್ತದೆ. ನೋಡಿ ಇಷ್ಟು ದೊಡ್ಡ ಲೆನ್ಸ್ ಇರುತ್ತೆ ಅದಕ್ಕೆ. ಓಕೆ, ಸೊ ಅವೆಲ್ಲ ಸ್ಟಡಿ ಮಾಡ್ತೀವಿ. ಮತ್ತು ಅದಕ್ಕೆ ರೇಂಜ್ ಹೇಗಾದರೆ ಅಲ್ಲಿ ಅದು ಸಿಗ್ನಲ್ ಕಳಿಸ್ಬೇಕು ನಮ್ಮ ಭೂಮಿಗೆ. ಕೆಲವೊಂದು ಪವರ್ಫುಲ್ ಇರೋಲ್ಲ ಎಕ್ವಿಪ್ಮೆಂಟು, ಅಷ್ಟು ಅದೇನು ಮಾಡುತ್ತೆ, ಅದು ನಮ್ಮ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಸ್ಪೇಸಲ್ಲಿ, ಅಲ್ಲಿಗೆ ಸಿಗ್ನಲ್ ಕಳಿಸುತ್ತೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಫುಲ್ ಅದು ಸ್ಟ್ರಾಂಗೆಸ್ಟ್ ಆ್ಯಂಟೆನಾ ಅಥವಾ ಸ್ಟ್ರಾಂಗೆಸ್ಟ್ ಕಮ್ಯುನಿಕೇಷನ್ ಡಿವೈಸಸ್ ಇರುತ್ತೆ. ಕಮ್ಯುನಿಕೇಷನ್ ಗೊತ್ತಲ್ಲ ನಿಮ್ಗೆ, ಕಮ್ಯುನಿಕೇಟ್ ಮಾಡೋದು. ಸೊ ಅದನ್ನು ಕಮ್ಯುನಿಕೇಷನ್ ಡಿವೈಸ್. ಸೊ ಆ ಸ್ಪೇಸ್ ಸ್ಟೇಷನ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನು ಈ ಹಬಲ್ಸ್ ಟೆಲಿಸ್ಕೋಪಿಂದ ಬಂದಿರೋ ಸಿಗ್ನಲ್ನ ನಮಗೆ ವಾಪಸ್ ಅರ್ತ್ಗೆ ಕಳಿಸುತ್ತೆ. ಓಕೆ, ಸೊ ಹಾಗಾಗಿ ಎಲ್ಲ ಡಿವೈಸಸ್ ಇರೋ ಸ್ಪೇಸಲ್ಲಿರೋ ಎಲ್ಲ ಡಿವೈಸ್ ಪವರ್ಫುಲ್ ಆ್ಯಂಟೆನಾ ಆ ಥರ ಇರಬೇಕು ಅಂತ ಇಲ್ಲ. ಓಕೆ, ಕಮ್ಯುನಿಕೇಟ್ ಮಾಡೋಂಗೆ. ಸೊ ನಮ್ಮ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರೋದ್ರಿಂದ ಹೆಲ್ಪ್ ಆಗಿಬಿಡುತ್ತೆ. ಓಕೆ, ಅಲ್ಲಿ ಹತ್ತಿರದಲ್ಲಿ ಅದೇ ಇದೆಲ್ಲ, ಅದಕ್ಕೆ ಸಿಗ್ನಲ್ ಕಳಿಸುತ್ತೆ. ನಮ್ಮ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ವಾಪಸ್ ನಮಗೆ ಅರ್ತಿಗೆ ಆ ಸಿಗ್ನಲ್ಸ್ ಕಳಿಸುತ್ತದೆ. ಓಕೆ, ಈಗ ಇದೇನು ಬರೆದಿರೋ ಓದ್ಕೊಳ್ಳೋಣ. ಓಕೆ, ಹೌ ಫಾರ್ ಕ್ಯಾನ್ ದ ಹಬಲ್ ಟೆಲಿಸ್ಕೋಪ್ ಸಿ? ಓಕೆ, ಅದು ಎಷ್ಟು ದೂರವರೆಗೆ ನೋಡುತ್ತೆ ಹಬಲ್ ಟೆಲಿಸ್ಕೋಪ್? ಈಗ ಸೆಲೆಸ್ಟಿಯಲ್ ಸ್ಟಡಿ ಮಾಡುತ್ತೆ ಅಂತ ಹೇಳೋದಲ್ಲ, ಅದು ಎಲ್ಲಿವರೆಗೆ ಅದರ ರೇಂಜ್ ಇದೆ. ಓಕೆ, ನೋಡೋಣ. ದ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ಇನ್ ದ ಸ್ಪೇಸ್ ದ್ಯಾಟ್ ಆರ್ ಸೆವರಲ್ ಬಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಅವೇ. ಓಕೆ, ಅಂದರೆ ತುಂಬ ಬಿಲಿಯನ್ ಲೈಟ್ ಇಯರ್ಸ್ ಅವೇ. ಲೈಟ್ ಇಯರ್ಸ್ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾವು ಹೆಂಗೆ ಕಿಲೋಮೀಟರು, ಮೀಟರು, ಸೆಂಟಿಮೀಟರ್ ಹೇಳ್ತೀವಿ, ಅದೇ ಥರನ ಸ್ಪೇಸಲ್ಲಿ ಡಿಸ್ಟನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಓಕೆ ಲೈಟ್ ಇಯರ್ಸ್ ಅಂತ. ಓಕೆ, ಈಗ ನಮಗೆ ಸೂರ್ಯನಿಂದ ಭೂಮಿಗೆ ಲೈಟ್ ಮುಟ್ಲಿಕ್ಕೆ ಎಷ್ಟೊತ್ತು ಬೇಕು ಗೊತ್ತಾ? ನಿಯರ್ಲಿ 8 ಸೆಕೆಂಡ್ ಬೇಕು. ಓಕೆ, ಅದೇ ಥರ ಈಗ ಡಿಸ್ಟನ್ಸ್ ಇದನ್ನು ನಾವು ಎಷ್ಟು ದೂರ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇಷ್ಟು ಅಲ್ಲಿಂದ ಇಲ್ಲಿ ಬರಲಿಕ್ಕೆ ನಮಗೆ ಎಷ್ಟು ನಿಮಿಷ ಬೇಕು? 8 ಸೆಕೆಂಡ್ಸು. ಅದೇ ಥರ ಇದು ಅಷ್ಟೇ. ಓಕೆ, ಸ್ಪೇಸಲ್ಲಿ ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು ಲೈಟ್ ಇಯರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಅ ಲೈಟ್ ಇಯರ್ ಇಸ್ ಅ ಡಿಸ್ಟನ್ಸ್ ದ್ಯಾಟ್ ಲೈಟ್ ಟ್ರಾವೆಲ್ಸ್ ಇನ್ 1 ಇಯರ್. ಓಕೆ, ಸೊ ನೋಡಿ, ಸೂರ್ಯನಿಂದ ಇಲ್ಲಿ ಬರಲಿಕ್ಕೆ 8 ಸೆಕೆಂಡ್ ಬೇಕು, ಅಂದರೆ ಇನ್ 1 ಇಯರ್ ಆದರೆ ಎಷ್ಟು ಟ್ರಾವೆಲ್ ಮಾಡ್ಬೋದು? ಸೊ ಅ ಲೈಟ್ ಇಯರ್ ಇಸ್ ಅ ಡಿಸ್ಟನ್ಸ್ ದ್ಯಾಟ್ ಅ ಲೈಟ್ ಟ್ರಾವೆಲ್ಸ್ ಇನ್ 1 ಇಯರ್. ಸೊ ಇವ್ರು ಹೇಳಿದ್ರು ಸೆವರಲ್ ಬಿಲಿಯನ್ ಲೈಟ್ ಇಯರ್, ಎಷ್ಟೋ ವರ್ಷ, ಅಂದರೆ ತುಂಬ ದೂರ ತನಕ ನಮ್ಮ ಟೆಲಿಸ್ಕೋಪ್, ಹಬಲ್ ಟೆಲಿಸ್ಕೋಪ್ ಕೆಪಾಸಿಟಿ ಇದೆ ನೋಡಲಿಕ್ಕೆ. ಓಕೆ, ವಿತ್ ಅ ಸ್ಪೀಡ್ ಆಫ್ 3 lakh kilometers a second. ಓಕೆ, ಅ ಲೈಟ್ ಟ್ರಾವೆಲ್ಸ್ ಅಬೌಟ್ ವಾಟೆವರ್ ಎಷ್ಟೋ. ಸೊ ಅದು ಲೈಟ್ ಸ್ಪೀಡ್ ಎಷ್ಟಿದೆ ಗೊತ್ತಾ? 3 lakh per kilometer ಪರ್ ಸೆಕೆಂಡ್. 3 lakh kilometer ಪರ್ ಸೆಕೆಂಡ್. ನಾವು ಕಾರಲ್ಲಿ ಹೋದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತೀವಿ? ಒಂದು ಸೆಕೆಂಡಿಗೆ ಒಂದು 10 ಮೀಟ್ರ್ ಹೋಗ್ತೀವ, 20 ಮೀಟ್ರ್ ಹೋಗ್ತೀವ? ಓಕೆ, 1 ಕಿಲೋಮೀಟ್ರ್ ಹೋಗ್ತೀವ? ಇಲ್ಲ. ಅದು ಲೈಟು 1 ಸೆಕೆಂಡಲ್ಲಿ 3 lakh kilometer ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತದೆ. ಅಷ್ಟು. ಇನ್ನು ಟಾರ್ಚ್ ಹಿಡಿದ್ರೆ ನೋಡಿ ಎಷ್ಟು ದೂರ ಹೋಗುತ್ತೆ, ಒಂದೇ ಸತಿ ಪಟ್ ಅಂತ ಹೇಳಿದ್ರೆ 1 ಸೆಕೆಂಡಲ್ಲಿ ಎಷ್ಟು ದೂರ. ಅದೇ ರೀತಿ ಸೂರ್ಯನ ಬೆಳಕು ಅಷ್ಟೇ. ಓಕೆ, ಆ್ಯಂಡ್ ಸಮ್ ಫಿಗರ್ ಕೊಟ್ಟಿದ್ದಾರೆ ಎಷ್ಟೋ ಕ್ರೋರ್ ಕಿಲೋಮೀಟರ್ಸ್ ಅಂತ ಇನ್ ಅ ಇಯರ್. ದ ಫಾರ್ದೆಸ್ಟ್ ದ ಹಬಲ್ ಕ್ಯಾನ್ ಸಿ has seen so far is about 10 to 15 billion light years away.
ದ ಫಾರ್ದೆಸ್ಟ್ ಏರಿಯಾ ಲುಕ್ಡ್ ಎಟ್ ಇಸ್ ಕಾಲ್ಡ್ ದ ಹಬಲ್ ಡೀಪ್ ಫೀಲ್ಡ್. ಸೊ ಅಷ್ಟು ದೂರ ತನಕ ಈ ಹಬಲ್ ಟೆಲಿಸ್ಕೋಪು ನೋಡ್ಬೋದು. ಅಂದರೆ ಅಲ್ಲಿ ಡಿಸ್ಟನ್ಸ್ವರೆಗೆ ಅಷ್ಟು ಸೇಫ್ 10 to 15 ಬಿಲಿಯನ್ ಲೈಟ್ ಇಯರ್ಸ್ ಅವೆ. ಓಕೆ, ಅಷ್ಟು ರೇಂಜ್ ತನಕ ನೋಡ್ಬೋದು. ಸೊ ಅಷ್ಟು ರೇಂಜನ್ನು ಏನಂತ ಕೇಳಿದ್ದಾರೆ ಅಂದರೆ ಹಬಲ್ ಡೀಪ್ ಫೀಲ್ಡ್. ಅಂದರೆ ಡೀಪ್, ಅಷ್ಟು ದೂರದವರೆಗೆ ನೋಡೋದಕ್ಕೆ ಹಬಲ್ ಡೀಪ್ ಫೀಲ್ಡ್. ಓಕೆ, ಸೊ ಇವತ್ತಿನ ಲೆಸನಲ್ಲಿ ಏನೇ ಕಲಿತೀವಿ, ಟೆಲಿಸ್ಕೋಪ್. ಯಾವ ಟೆಲಿಸ್ಕೋಪ್? ಸ್ಪೇಸಲ್ಲಿರೋದು ಹಬಲ್ ಟೆಲಿಸ್ಕೋಪ್. ಓಕೆ, ಸೊ ಇನ್ನೊಂದು, ಸೊ ಇದ್ರ ಡಿಸ್ಟನ್ಸನ್ನು ಹೇಗೆ ಮೆಷರ್ ಮಾಡ್ತೀವಿ? ಲೈಟ್ ಇಯರ್ಸ್, LIGHT ಇಯರ್, ಲೈಟ್ ಇಯರ್. ಓಕೆ, ಸೊ ಲೈಟ್ ಇಯರ್ ಅಂದರೆ ಒಂದು ಲೈಟ್ ಬೆಳಕು ಒಂದು ವರ್ಷದ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅನ್ನೋದು. ಸೊ ಇಟ್ ಈಸ್ ಲೈಟ್ ಇಯರ್. ಓಕೆ, ಆಮೇಲೆ ಇನ್ನೊಂದು, ನಮ್ಮ ಲೈಟ್ ಸ್ಪೀಡ್ ಗೊತ್ತಾಯ್ತಾ? ಎಷ್ಟು? 3 lakh. ಸಿ, ಟೆನ್ಸ್, ಒನ್ಸ್, ಹಂಡ್ರೆಡ್ಸ್, ಇದು ಥೌಸಂಡ್ಸ್, ಇದು ಲ್ಯಾಕ್. ಸಿ, 3 lakh ಕಿಲೋಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಲ್ಲಿ 3 lakh ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತೆ. ಓಕೆ, ಅದೊಂದು ಕಲ್ತ್ವಿ ಇವತ್ತು, 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಆಮೇಲೆ ಈಗ ಹಬಲ್ ಅದ್ರ ಎಷ್ಟು ಕೆಪಾಸಿಟಿ ಇದೆ ನೋಡುವಷ್ಟು, ಎಲ್ಲಿವರೆಗೆ ನೋಡ್ಬೋದು? ಸೊ ಅದ್ರ ಕೆಪಾಸಿಟಿ ಬಂದು 10 to 20 ಬಿಲಿಯನ್ ಲೈಟ್ ಇಯರ್. ಬಿಲಿಯನ್ ಲೈಟ್ ಇಯರ್. ಬಿಲಿಯನ್ ಅಂತ ಅಂದರೆ ಅದು ಹೇಳ್ಕೊಡ್ತೀನಿ, ನಂಬರ್ಸ್ ನಿಮ್ಗೆ ಅಷ್ಟು ಫುಲ್ ಗೊತ್ತಿಲ್ಲಲ್ಲ. ಬಿಲಿಯನ್ಸ್ ಅಂದರೆ ಕ್ರೋರ್ಸ್ಗಿಂತ ಇನ್ನೂ ತುಂಬ. ಓಕೆ, ಈ 1 crore ಅಂದರೆ 1000 crores ಅಂದರೆ 1 ಬಿಲಿಯನ್ ಅಂತ. ನಾವು 1 crore 2 crore ಅಂತೀವಲ್ಲ, ಆ ಥರ 1000 crores ಅಂತ ಏನು ಹೇಳ್ತೀವಲ್ಲ, ಅದನ್ನು 1 ಬಿಲಿಯನ್ ಅಂತೀವಿ. ಆ ಥರದ್ದು 10 to 15 ಬಿಲಿಯನ್ ಲೈಟ್ ಇಯರ್ ಅವೇ ನೋಡುತ್ತೆ ಅದು. ತಿಳಿತಾ? ಅಲ್ಲಿವರೆಗೆ ನೋಡೋ ಕೆಪಾಸಿಟಿ ಇದೆ. ಸೊ ಅದು ಈ ಡೀಪೆಸ್ಟ್ ಅಂದರೆ ತುಂಬ ಎಷ್ಟು ದೂರವರೆಗೆ ನೋಡುತ್ತೆ ಅದನ್ನು ಹಬಲ್ ಡೀಪ್ ಫೀಲ್ಡ್ ಅಂತ ಹೇಳ್ತಾರೆ. ಹಬಲ್ ಡೀಪ್ ಫೀಲ್ಡ್. ಸೊ ಅದರ ಕೆಪಾಸಿಟಿ ಅಲ್ಲಿವರೆಗೆ ಇದೆಯಲ್ಲ, ಸೊ ಅದನ್ನು ಹಬಲ್ ಡೀಪ್ ಫೀಲ್ಡ್. ಸೊ ಇವತ್ತಿನ ಟೀಚಿಂಗಲ್ಲಿ ಏನು ಕಲ್ತ್ವಿ ಅಂದರೆ ನಾವು, ಓಕೆ, ಒಂದು ಹಬಲ್ ಟೆಲಿಸ್ಕೋಪ್, ಒಂದು ಲೈಟ್ ಇಯರ್ ಡಿಸ್ಟನ್ಸ್ ಹೆಂಗೆ ಟ್ರಾವೆಲ್ ಎಷ್ಟು ಮೆಜರ್ ಮಾಡಿದ್ರೆ ಲೈಟ್ ಇಯರ್ ಅನ್ನೋದನ್ನು. ಓಕೆ, ಆಮೇಲೆ ನಮ್ಮ ಲೈಟು ಎಷ್ಟು ಸ್ಪೀಡಾಗಿ ಟ್ರಾವೆಲ್ ಮಾಡುತ್ತೆ? 3 lakh ಕಿಲೋಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ 3 lakh ಕಿಲೋಮೀಟರ್. ಸೊ ಹಬಲ್ ಟೆಲಿಸ್ಕೋಪ್ ರೇಂಜ್ ಎಷ್ಟಿದೆ? 10 to 15 ಬಿಲಿಯನ್ ಲೈಟ್ ಇಯರ್ಸ್. ಬಿಲಿಯನ್, 1 ಬಿಲಿಯನ್ ಅಂದರೆ ಎಷ್ಟು ಅಂತ ಹೇಳಿದೆ? 1,000 ಕೋಟಿ, 1000 crore. ಸೊ ಆ ಥರದ್ದು 10 to 15 ಬಿಲಿಯನ್ ಇಯರ್ಸ್ ಅವೇ. ಓಕೆ, ಲೈಟ್ ಇಯರ್ಸ್ ಅಲ್ಲಿವರೆಗೆ ನೋಡುತ್ತೆ. ಸೊ ಆ ರೇಂಜ್, ದ ಲಾಸ್ಟ್ ರೇಂಜ್ ಏನು ನೋಡುತ್ತೆ ಇದನ್ನು ಹಬಲ್ ಡೀಪ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ಹಬಲ್ ಟೆಲಿಸ್ಕೋಪ್, ಲೈಟ್ ಇಯರ್, 3 lakh ಪರ್ ಸೆಕೆಂಡ್, ಆಮೇಲೆ 10 to 15 ಬಿಲಿಯನ್ ಲೈಟ್ ಇಯರ್ಸ್, ಹಬಲ್ ಡೀಪ್ ಫೀಲ್ಡ್. ಓಕೆ, ಸರಿ, ನೆನ್ಪಿಟ್ಕೊಳ್ಳಿ ಮಕ್ಕಳು. ಮತ್ತೊಂದು ಟಾಪಿಕ್ ಆಮೇಲೆ ತೊಗೊಂಬರ್ತೀನಿ. ವಿಲ್ ಟಾಕ್. ಓಕೆ, ಬಾಯ್.